ಬೆಂಗಳೂರಿನ ಜಿಕೆವಿಕೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ। ಈ ಮೇಳದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಡ್ರೈವರ್ಲೆಸ್ ಟ್ರ್ಯಾಕ್ಟರ್। ಇದು ಎಲ್ಲರ ಗಮನ ಸೆಳೀತಾ ಇದೆ। ಡ್ರೈವರ್ ಕೆಲಸವನ್ನ ಕಡಿಮೆ ಮಾಡೋದಕ್ಕೆ ಈ ಯಂತ್ರವನ್ನ ಹೆಕ್ಸಿಗನ್ ಕಂಪನಿ ತಯಾರು ಮಾಡಿದೆ। ಈ ಟ್ರ್ಯಾಕ್ಟರ್ ಅನ್ನ ಒಮ್ಮೆ ಆನ್ ಮಾಡಿಬಿಟ್ರೆ ಸಾಕು, ಸ್ಯಾಟಲೈಟ್ ಮೂಲಕ ಇದರಲ್ಲಿ ಹಾಕಿರುವಂತ ಮ್ಯಾಪ್ ನಂತೆಯೇ ಅದೇ ದಾರಿಯಲ್ಲಿ ಹೋಗಿ ಟ್ರ್ಯಾಕ್ಟರ್ ತನ್ನ ಕಾರ್ಯನಿರ್ವಹಿಸುತ್ತೆ। ಬ್ರೆಜಿಲ್ ತಂತ್ರಜ್ಞಾನವನ್ನ ಅಳವಡಿಸಿ ಇದನ್ನ ಆವಿಷ್ಕಾರ ಮಾಡಲಾಗಿದೆ। ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ। ಕೃಷಿ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು, ತಂತ್ರಜ್ಞಾನಗಳು, ಅದರಲ್ಲೂ ಪ್ರಮುಖವಾಗಿ ರೈತನ ಮಿತ್ರ ಟ್ರ್ಯಾಕ್ಟರ್। ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಸದುಪಯೋಗ ಪಡಿಸಿಕೊಂಡು ರೈತರು ಸಾಕಷ್ಟು ಹೆಚ್ಚು ಭೂಮಿಯನ್ನು ಉಳುವುದಕ್ಕೆ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಳ್ತಾರೆ। ಈಗ ಜಿಕೆವಿಕೆಯ ಈ ವರ್ಷದ ಕೃಷಿ ಮೇಳದಲ್ಲಿ ಡ್ರೈವರ್ಲೆಸ್ ಆಗಿರುವಂತಹ ಟ್ರ್ಯಾಕ್ಟರ್ನ ಕೂಡ ಪರಿಚಯ ಮಾಡಿದ್ದಾರೆ। ಅಂದರೆ ಯಾವುದೇ ರೀತಿಯಾಗಿ ರೈತರು ಚಾಲನೆಯನ್ನು ಮಾಡದೇ ಈ ಟ್ರ್ಯಾಕ್ಟರ್ನ ಬಳಸ್ಕೊಂಡು ಭೂಮಿಯನ್ನು ಉತ್ತೋದಕ್ಕಾಗಲಿ, ಬಿತ್ತೋದಕ್ಕಾಗಲಿ ಮತ್ತು ಫರ್ಟಿಲೈಸರ್ ಸಿಂಪಡಣೆ ಮಾಡೋದಕ್ಕೆ, ಸೀಡ್ಸ್ ಅನ್ನು ಬಿತ್ತೋದಕ್ಕಾಗಿರ್ಬೋದು, ಈ ಥರದಕ್ಕೆಲ್ಲದಕ್ಕೂ ಕೂಡ ಮಲ್ಟಿ ಫಂಕ್ಷನ್ ಆಗಿರುವಂತಹ ಒಂದು ಟ್ರ್ಯಾಕ್ಟರ್ ಇದಾಗಿದೆ। ಹೀಗಾಗಿ ಆಟೋಮೆಟಿಕ್ ಈ ಒಂದು ಟ್ರ್ಯಾಕ್ಟರ್ ಸಹಾಯದಿಂದ ರೈತರು ತಮ್ಮ ಕಾರ್ಯಚಟುವಟಿಕೆಗಳಿಗಾಗಿರ್ಬೋದು, ಬಿತ್ತನೆ ಬೀಜಗಳಿಗಾಗಿರ್ಬೋದು ಎಲ್ಲವನ್ನೂ ಮಾಡ್ಬೋದು। ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಟ್ರ್ಯಾಕ್ಟರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಏನೇನೆಲ್ಲ ವಿಶೇಷವಾಗಿದೆ ಅಂತ ಹೇಳಿ। ಮೊದಲನೇದಾಗಿ ನಾನು ನಿಮಗೆ ಇದರ ವಿಶೇಷತೆಯನ್ನು ತೋರಿಸ್ತಾ ಹೋಗ್ತೀನಿ। ಇಲ್ಲಿ ರೈತರು ಪ್ರಮುಖವಾಗಿ ತಮ್ಮ ಭೂಮಿ ಇರುತ್ತಲ್ಲ, ಬಿತ್ತಬೇಕಾಗಿರುವಂಥ ಭೂಮಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಿಯೋ ಅಂದರೆ ಗೂಗಲ್ ಮ್ಯಾಪಿಂಗನ್ನು ಮಾಡ್ತಾರೆ, ಐಮ್ಯಾಜನ್ನು ಸೇವ್ ಮಾಡ್ತಾರೆ। ಸೇವ್ ಮಾಡೋದ್ರ ಮೂಲಕ ಈಗ ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಫರ್ಟಿಲೈಸರನ್ನು ಸಿಂಪಡಣೆ ಮಾಡಬೇಕಾಗಿರುತ್ತೆ, ಜೊತೆಗೆ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಸೀಡ್ಸನ್ನು ಹಾಕಬೇಕಾಗಿರುತ್ತೆ। ಹೀಗಾಗಿ ಆ ಒಂದು ಪ್ರದೇಶವನ್ನು ಈ ಒಂದು ಮ್ಯಾಪಲ್ಲಿ ಮೊದಲನೇದಾಗಿ ಕ್ಯಾಪ್ಚರ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ತಾರೆ। ಸೇವ್ ಮಾಡಿಕೊಂಡ ನಂತರ ತಮಗೆ ಇದನ್ನು ಈ ಒಂದು ಡೈರೆಕ್ಷನ್ಗೆ ಇದನ್ನು ಫಿಕ್ಸ್ ಮಾಡಿದರೆ ನಂತರ ಈ ಒಂದು ಟ್ರ್ಯಾಕ್ಟರ್ನ ಕೇವಲ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಟ್ರ್ಯಾಕ್ಟರ್ನ ಮೂವ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಮೂವ್ ಆಗೋದಕ್ಕೆ ಶುರು ಆಗುತ್ತೆ। ಏನಿಲ್ಲ, ಜಸ್ಟ್ ರೈತರು ಏನು ಮಾಡಬೇಕಂದ್ರೆ ಇದನ್ನು ಕ್ಲಚ್ ತುಳಿದು ಈ ರೀತಿಯಾಗಿ ಫಸ್ಟ್ ಗೇರಿಗೆ ಗಾಡಿಯನ್ನು ಮೂವ್ ಮಾಡಿ ಶಿಫ್ಟ್ ಮಾಡಿದರೆ ಲೈಟಾಗಿ ಗಾಡಿಯನ್ನು ನಾವು ಆನ್ ಮಾಡಿದರೆ ಸಾಕು, ಗಾಡಿ ಮೂವ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ। ನಾವು ಹ್ಯಾಂಡ್ಲಿಂಗನ್ನು ಆಪ್ರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ತಾನೇ ಆಟೋಮೆಟಿಕ್ಕಾಗಿ ಸೀಡ್ಸನ್ನು ಆಗ್ಬೋದು, ಜೊತೆಗೆ ಪ್ರದೇಶವನ್ನು ನಾವೇನು ಸೆಲೆಕ್ಟೆಡ್ ಮಾಡಿರ್ತೀವಿ ಅದರ ಸಹಾಯದ ಮೂಲಕ ಸಿಂಪಡಣೆ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಕೃಷಿಗೆ ಪ್ರಮುಖವಾಗಿ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಟ್ರ್ಯಾಕ್ಟರ್ ಏನಿದೆ ಡ್ರೈವರ್ಲೆಸ್ ಆಗಿರುವಂಥದ್ದು ನೋಡ್ಬೋದು। ಆಟೋಮೆಟಿಕ್ ನಾವು ಕಾರುಗಳನ್ನು ನೋಡಿದ್ವಿ, ಆದರೆ ಈಗ ರೈತರಿಗೆ ಅನುಕೂಲವಾಗುವ ದೃಷ್ಟಿಕೋನದಲ್ಲಿ ಟ್ರ್ಯಾಕ್ಟರ್ಗಳನ್ನು ಕೂಡ ಪರಿಚಯ ಮಾಡಲಾಗಿದೆ। ಇದು ಆಟೋಮೆಟಿಕ್ ಭೂಮಿಯನ್ನು ಬಿತ್ತೋದಾಗಿರಲಿ, ಜೊತೆಗೆ ಸಿಂಪಡಣೆ ಮಾಡುವಂಥ ಕೆಲಸಗಳಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಈಗ ಕಾಟನ್ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿರ್ತಾರೆ, ಆ ಪ್ರದೇಶಗಳಿಗೆ ಈಗ ಹಸುಗಳಾಗಲಿ ಅಥವಾ ಎತ್ತುಗಳನ್ನು ತೆಗೆದುಕೊಂಡು ಹೋದಂಥ ಸಂದರ್ಭಗಳಲ್ಲಿ ಬಿತ್ತನೆ ಮಾಡೋದು ಕಷ್ಟ ಆಗುತ್ತೆ। ಮತ್ತು ಟ್ರ್ಯಾಕ್ಟರ್ ಕೂಡ ಡ್ರೈವಿಂಗ್ ಮಾಡುವಂಥ ಸಮಯದಲ್ಲಿ ನಿರ್ದಿಷ್ಟವಾದ ಪ್ರದೇಶಗಳಿಗೆ ಹೋಗಿ ಆ ಒಂದು ಸಿಂಪಡಣೆ ಮಾಡುವಂಥದ್ದು, ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡೋದಾಗಿರ್ಬೋದು, ಜೊತೆಗೆ ಸೀಡ್ಸನ್ನು ಬಿತ್ತುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಷ್ಟ ಆಗುತ್ತೆ। ಹೀಗಾಗಿ ಈ ಥರದ ಒಂದು ಆಟೋಮೆಟಿಕ್ ಡ್ರೈವರ್ಲೆಸ್ ಆಗಿರುವಂಥ ಟ್ರ್ಯಾಕ್ಟರ್ ವರದಾನವಾಗುತ್ತೆ। ಹೀಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೇಳ್ತಾ ಇದ್ವಿ, ರೈತರ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರನ್ನು ಕಡಿಮೆ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಬಿತ್ತುವಂಥದ್ದು, ಇದು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭದಾಯಕ ಆಗೋದ್ರಲ್ಲಿ ಯಾವುದೇ ರೀತಿಯಂಥ ಸಂದೇಹವಿಲ್ಲ। ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ9 ಬೆಂಗಳೂರು।